ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆನೇ ದೋಸೆ ಮತ್ತು ಟೊಮೊಟೊ ಗೊಜ್ಜನ್ನು ಮಾಡ್ಕೊಂಡಿದ್ವಿ ಬೆಳಗ್ಗೆ ತಿಂಡಿಗೆ. ಅದನ್ನು ತಿಂದ್ಕೊಂಡು ಸ್ವಲ್ಪ ತೊಳೆದಿರೋ ಅಂಥ ಬಟ್ಟೆ ಇತ್ತು, ಅದನ್ನು ಕೂಡ ಮಡಚಿಟ್ಕೊಳ್ತಾ ಇದ್ದೀನಿ. ತುಂಬ ಬಟ್ಟೆ ಇತ್ತು ನನ್ನ ಮಗಂದು ನಮ್ಮದು ಎಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ತಂದು ಇಟ್ಟಿದ್ದೆ. ಸೊ ಅದನ್ನು ಮಡಚಿರಲಿಲ್ಲ. ಇವತ್ತು ಎಲ್ಲನೂ ಕೂತ್ಕೊಂಡಿದ್ದೆ ಅಂತ ಎಲ್ಲನೂ ಮಡಚಿಡ್ತಾ ಇದ್ದೀನಿ. ನನ್ನ ಮಗಂದೇ ಜಾಸ್ತಿ ಬಟ್ಟೆ ಇತ್ತು, ಸೊ ಹಾಗಾಗಿ ಅವನದೇ ಜಾಸ್ತಿ. ಅದನ್ನೆಲ್ಲ ನೀಟಾಗಿ ಮಡಚಿ ಇಡ್ತಾ ಇದ್ದೀನಿ. ಅವನದು ಮಕ್ಳದ್ದು ದಿನ ಎರಡೆರಡು ಜೊತೆ ಬಿಚ್ಚಾಕೋದ್ರಿಂದ ಸೊ ಜಾಸ್ತಿನೇ ಬಟ್ಟೆ ಇರುತ್ತೆ ಮಕ್ಕಳಿರೋ ಮನೇಲಿ. ಸೊ ನೋಡಿ ಇಷ್ಟೆಲ್ಲ ಬಟ್ಟೆ ಇತ್ತು. ಸೊ ಹಾಗಾಗಿ ಅದೆಲ್ಲ ಮಡಚಿಟ್ಟು ಎತ್ತಿಟ್ಟೆ. ಇನ್ನು ನನ್ನ ಮಗ ಮಲಗಿದ್ದ, ಅವನು ಎದ್ದ ಇವಾಗ. ಅವನು ಕೂಡ ಎದ್ದು ಅಳ್ತಾ ಇದ್ದ. ಸೊ ಅವನ್ನ ಕೂಡ ಎತ್ಕೊಂಡು ಇವಾಗ ಸ್ವಲ್ಪ ಮುಖ ತೊಳೆಯೋಣ ಅಂತ. ಬೆಳಗ್ಗೆ ತೊಳೆದಿದ್ದು, ಸೊ ಸಂಜೆ ಆಗಿತ್ತು. ಸೊ ಹಾಗಾಗಿ ಸ್ವಲ್ಪ ತಲೆ ಬಚ್ಕೊಂಡು ಫೇಸ್ ವಾಶ್ ಮಾಡೋಣ ಅಂತ ಅಂದ್ಕೊಂಡು ತಲೆಗೆ ಬಾಚ್ಕೊಳ್ತಾ ಇದ್ದೀನಿ. ನೋಡಿ ಬೆಳಗ್ಗೆ ಮತ್ತು ಸಂಜೆ ಫೇಸ್ ವಾಶ್ ಮಾಡೋದ್ರಿಂದ ಸ್ವಲ್ಪ ಡಸ್ಟ್ ಏನಾದರೂ ಇದ್ದರೆ ಹೋಗುತ್ತೆ ಅಂತಷ್ಟೇ. 2 ಟೈಮ್ಸು ಫೇಸ್ ವಾಶ್ ಮಾಡಿ, ತುಂಬಾ ಒಳ್ಳೆಯದು ಸ್ಕಿನ್ಗೆ. ಫೇಸ್ ವಾಶ್ ಅಥವಾ ಸೋಪ್ ಯಾವುದು ಯೂಸ್ ಮಾಡ್ತೀರೋ ಅದರಲ್ಲಿ ಮಾಡ್ಕೊಳ್ಳಿ. ನಾನು ಫೇಸ್ ವಾಶ್ ಮಾಡ್ಕೊಂಡು ಸ್ವಲ್ಪ ಕಾಜಲು ಮತ್ತು ಸ್ವಲ್ಪ ಲಿಪ್ ಬಾಮ್ನ ಅಪ್ಲೈ ಮಾಡಿಕೊಂಡು ಒಂದು ಸ್ಟಿಕ್ಕರ್ ಇಟ್ಕೊಂಡು ಇನ್ನು ಸ್ವಲ್ಪ ಕುಂಕುಮ ಇಟ್ಕೊಂಡ್ರೆ ಅಷ್ಟೇ. ಇನ್ನು ಜಾಸ್ತಿ ಏನು ಯೂಸ್ ಮಾಡೋಕ್ಕೆ ಹೋಗೋಲ್ಲ ನಾನು. ಇಷ್ಟೇ ನಮ್ಮದು ಮೇಕಪ್. ಸಂಜೆ ಆಗಿರೋದ್ರಿಂದ ಟೀ ಇಟ್ಕೊಳ್ತಾ ಇದ್ದೀನಿ ನಾನು ಮತ್ತು ನನ್ನ ಮಗನಿಗೆ. ಸಂಜೆ ಆಗಿರೋದ್ರಿಂದ ಒಂದು ಲೋಟ ಟೀ ಅಥವಾ ಕಾಫಿನ ಏನಾದರೂ ಕುಡಿದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಅಂತ ಅನಿಸುತ್ತಲ್ವ. ಸೊ ಹಾಗಾಗಿ ಸಂಜೆ ಟೈಮ್ ಇರಲೇಬೇಕು ಕಾಫಿ ಅಥವಾ ಟೀ. ನೋಡಿ ಹೋದ ಸಲ ಮಾರ್ಟಲ್ಲಿ ತಂದಿದ್ದಂಥದ್ದು ರಸ್ಕಿತ್ತು. ಸೊ ಅದನ್ನು ಸೈಡ್ಗೆ ಕಾಫಿ ಜೊತೆಗೆ ತಿಂತಾಯಿದ್ದೀವಿ ನಾನು ಮತ್ತು ನನ್ನ ಮಗ. ಕಾರ್ಟೂನ್ ನೋಡ್ಕೊಂಡು ತಿಂತಾ ಇದ್ದಾನೆ. ಅವನಿಗಂತೂ ಕಾಫಿ ಜೊತೆ ಊಟದ ಜೊತೆ ಎಲ್ಲ ಕಾರ್ಟೂನ್ ಇರಬೇಕು. ಸೊ ಹಾಗಾಗಿ ಹಾಕ್ಬಿಟ್ಟು ಬಿಡ್ತೀನಿ, ಊಟ ಎಲ್ಲ ತಿನ್ಕೋತಾನೆ ಅವನೇ. ಈಗ ನಾನು ಮಗ ಕಾಫಿ ಕುಡ್ಕೊಂಡು ಸಂಜೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಇನ್ನು ಅವಿ ಡ್ಯೂಟಿಗೆ ಹೋಗಿದ್ದಾರೆ. ಸೊ ಹಾಗಾಗಿ ಅವರಿಲ್ಲ. ಸೊ ನಾನು ಮತ್ತು ನಿಶು ಇಬ್ಬರೇ ಇರೋದು. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್.